ಯಪ್ಪ ವಾಮಿಟ್ ಆಗ್ತೈತೆ ಯಾಕೋನು ಹಬ್ಳಿಕೆ ಬಂದಂಗೆ ಆಗ್ತೈತೆ ವಾಮಿಟ್ ಆಗ್ತೈತೆ ಯಾಕೆ ಹಿಂಗೆ ಆಗ್ತೈತೆ ಸುಸಾ ಯಾಕಪ್ಪ ಏನಾಯ್ತು ಸುಸಾ ಯಾಕಮ್ಮ ಯಾಕೆ ನಮ್ಮ ಸುಸು ವಾಂತಿ ಮಾಡ್ತೈತೆ ಯಾಕಪ್ಪ ಸುಸು ಯಾಕ ಗೊತ್ತಿಲ್ಲ ಕಣಮ್ಮ ಊಟ ಸೇರ್ತಿಲ್ಲ ರಾತ್ರಿಯಿಂದನೂ ಊಟ ಮಾಡೋಕ್ಕಾಗ್ತಾ ಇಲ್ಲ ಯಾಕೋ ಒಂಥರ ಹಬ್ಳಿಕೆ ಬಂದಂಗಾಗಿ ಒಂಥರ ವಾಮಿಟ್ ಬಂದಂಗೆ ಆಗ್ತೈತೆ ಕಣಮ್ಮ ಯಾಕೋ ನೋಡು ಹಬ್ಳಿಕೆ ಅಂದರೆ ಹಬ್ಳಿಕೆ ಹಂಗೆ ವಾಮಿಟ್ ಬರ್ತೈತೆ ಅಯ್ಯೋ ಯಾಕಪ್ಪ ಇದು ಹಿಂಗೆ ವಾಂತಿ ಆಗ್ತೈತೆ ಸುಸು ಸುಸು ನಿನ್ನ ಮೊನ್ನೆ ಹೇಳಿದ್ದಲ್ಲ ಅದು ನಿಜ ಆಗೋಯ್ತಾ ಅಮ್ಮ ಒಂದು ತಿಂಗಳು ಒಂದು ವಾರ ಆಯಿತು ಕಣಮ್ಮ ಅಂತ ಹೇಳ್ದಲ್ಲ ನಿಜಾನ ತಾನೆ ಅದಕ್ಕೆ ನಿನಗೆ ವಾಮಿಟ್ ಆಗ್ತಾ ಇರೋದು ನಾನು ಹೇಳ್ದೆ ಸುಮ್ಕಿರಮ್ಮ ನೀನು ಬೇಗ ಮಕ್ಕಳಾಗ್ತವೆ ಅಂತ ಹೇಳಿ ನನಗೂ ಹಂಗೇನೆ ವರ್ಷ ತುಂಬತ್ತಿಗೆ ಆಗಿದ್ವು ಹುಡುಗರು ನೋಡು ಹೆಂಗಾತ ಜಲ್ದಿ ವಾಂತಿ ಮಾಡಿಬಿಟ್ಟು ಹೆಂಗ ಬಿಡತ್ತ ಋತು ನೀನು ತಾಯಿ ಆಗ್ತಾ ಇದೆಯಾ ಕಣಮ್ಮ ಅದಕ್ಕೆ ನೀನು ನಾಳೆ ನೋಡಿರೆ ಗೊತ್ತಾಗುತ್ತೆ ಅಮ್ಮ ಉಪ್ಪು ಹುಳಿ ಖಾರ ತಿಮ್ಮಂಗಾಗುತ್ತೆ ಅಂತ ಹೇಳ್ತಿರ್ತೀಯಲ್ಲ ಅದಕ್ಕೇನೆ ನನ್ಗೆ ಹಾಲೇನೆ ನೀನು ನೋಡಿದ್ರೆ ಗೊತ್ತಾಯ್ತು ನಮ್ಮ ಅಮ್ಮನಿಗೆ ಈ ತಿಂಗಳ ಹಾಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ನನಗೆ ಕಂಪಾಮಿತ್ತು ಬಿಡು ಸುಸು ಏನಾಯ್ತಮ್ಮ ಯಾಕೆ ಹಿಂಗೆ ಸುಸು ಭಯ ಪಡೋ ಅಂಥ ಅವಶ್ಯಕತೆ ಏನೂ ಇಲ್ಲ ಅಳಿ ಅಂದರೆ ನಮ್ಮ ಸುಸ್ಸು ತಾಯಿ ಆಗ್ತಾ ಇದ್ದಾಳೆ ನೀವು ಅಪ್ಪ ಆಗ್ತಾ ಇದ್ದೀರ ಅದಕ್ಕೇನೆ ನಮ್ಮ ಸುಸ್ಸು ಮೊನ್ನೆನೇ ಹೇಳಿದ್ಲು ಅಮ್ಮ ನನಗೆಲ್ಲ ಹಿಂಗೆ ಆಗ್ತೈತೆ ಕಣಮ್ಮ ಅಂತ ಹೇಳಿ ನಾನು ಹಾಗೆ ಆಗುತ್ತೆ ಸುಮ್ಕಿರಮ್ಮ ಅಂತ ಹೇಳಿದ್ದೆ ಅದಕ್ಕೇನೆ ಅದು ನಿಜ ಆಗೋಗೈತೆ ನಮ್ಮ ಸುಸ್ಸು ತಾಯಿ ಆಗ್ತಾ ಇದ್ದಾಳೆ ಹೌದಾ ಅದಕ್ಕೆ ವಾಮಿಟ್ ಮಾಡ್ತಾ ಇದ್ದಾಳಾ ಅಯ್ಯೋ ನಾನಂತೂ ಇಷ್ಟು ದಿವಸ ಇದಕ್ಕಾಗಿ ಕಾಯ್ತಾ ಇದ್ದೆ ನಮ್ಮ ಸುಸು ಯಾವಾಗ ತಾಯಿ ಆಗ್ತಾಳೋ ಅಂತ ಹೇಳಿ ನಾನು ತುಂಬ ದಿನದಿಂದ ಕಾಯ್ತಾ ಇದ್ದೆ ನನಗಂತೂ ತುಂಬ ಖುಷಿ ಆಗ್ತೈತೆ ಊಟ ಮಾಡ್ತಿದ್ದವಳು ಹೊರಕ್ಕೆ ಎದ್ದು ಓಡಿ ಬಂದ್ಲಾ ನಾನು ಯಾಕಪ್ಪ ಹಿಂಗೆ ಓಡಿ ಬರ್ತಾಳೆ ಅಂತೇಳಿ ನಾನು ಊಟ ಮಾಡಿಸ್ಕೊಂಡು ಯಾಕೋ ವಾಮಿಟ್ ಬಂದಂಗೆ ಆಗುತ್ತೆ ಅಂದ್ಲ ಏನ್ಕನ ವಾಮಿಟ್ ಬಂದಂಗೆ ಆಗುತ್ತಲ್ಲ ಅಂತೇಳಿ ನಾನು ಸುಮ್ಮನೆ ಊಟ ಮಾಡ್ತಾ ಇದ್ದೆ ಅಯ್ಯೋ ಸುಸು 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 ಡಾರ್ಲಿಂಗ್ ಒಂಥರ ಖುಷಿನೇ ಆದರೆ ವಾಮಿಟ್ ಆಗುತ್ತಲ್ಲ ಹಾಗೇನೆ ಹಬ್ಳಿಕೆ ಬಂದಂಗೆ ಆಗುತ್ತೆ ಒಂಥರ ಸುಸ್ತಾದಂಗೆ ಆಗುತ್ತೆ ಅಯ್ಯೋ ನನಗಂತೂ ಹೆಂಗೆಂಗೂ ಆಗ್ತೈತೆ ಕಣಮ್ಮ ಅಯ್ಯೋ ಏನಾಗಲ್ಲ ಸುಮ್ಮನಿರು ಅದೆಲ್ಲನ ಸರಿ ಹೋಗುತ್ತೆ ಒಂದು 2-3 ತಿಂಗಳು ತಕ್ಕ ಒಬ್ಬೊಬ್ರಿಗೆ ಒಂದು 15 ದಿವಸ ಒಂದು ವಾರದ ತಕ್ಕ ಹಂಗಾಗುತ್ತೆ ಆಮೇಲೆ ಏನಾಗಲ್ಲ ಸುಮ್ಮನಿರು ನನಗೂ ಹಂಗೇನೆ ಅವಾಗ ನನಗೊಂದು 3 ತಿಂಗಳು ತುಂಬತ್ತಕ್ಕ 3 ತಿಂಗಳು ತುಂಬ 4 ಬೀಳತ್ತಕ್ಕನ ಹಂಗೇನೆ ಬೋರ್ ವಾಂತಿ ಸುಸ್ತು ಒಂಥರ ಸುಮ್ಮನೆ ಮನೆ ಕ್ಯಾಮನ ಹಂಗಾಗೋದು ಯಾಕೆ ಮಾಡೋಕ್ಕಾಗ್ತಿರ್ಲಿಲ್ಲ ಹೆಂಗೆ ಬಿಡು ಹಂಗೆ ಜಲ್ದಿ ಆಗ್ತಿದ್ದಾವಲ್ಲ ಹುಡುಗರು ಹೋಗ ಮಕ್ಕಳಾದ್ರೆ ಬರೀ ಮಕ್ಕಳು ಸಾಕೊಂಡು ಮಕ್ಕಳು ನೋಡ್ಕೊಂಡೇ ಇರೋದಾಗುತ್ತೆ ಅವನ್ನ ಎಷ್ಟು ಸಾಕಬೇಕು ಮಕ್ಕಳನ್ನ ಹಿಂಗೆ ದೊಡ್ಡವ್ರನ್ನ ಮಾಡಬೇಕು ಯಪ್ಪ ಯಾವಾಗಲೂ ನೋಡ್ಕೋಬೇಕು ರಾತ್ರಿ ಎಲ್ಲ ಎದ್ದಿರಬೇಕು ಹಾಲು ಕುಡ್ಸೋಕೆ ಎದ್ದೊಳ್ಬೇಕು ರಾತ್ರಿ ಒಟ್ಟು ಆಟ ಮಾಡಿದ್ರೆ ಎದ್ದೊಳ್ಬೇಕು ತೂಗಬೇಕು ಜೋಲಿಗೆ ಹಾಕಿ ಯಪ್ಪ ನಿದ್ದೆ ಮಾಡೋಕ್ಕಾಗಲ್ಲ ಕಣಮ್ಮ ಮಕ್ಕಳಾಗ್ಬಿಟ್ರೆ ಅಯ್ಯೋ ನನಗೆ ಬೇಡ ಕಣಮ್ಮ ಇನ್ನು ಈಗಲೇ ಮಕ್ಕಳು ಇನ್ನೂ ಸ್ವಲ್ಪ ದಿನ ಬಿಟ್ಟಾಗಲಿ ಬಿಡಮ್ಮ ನೀನು ಪೆದ್ದಿ ಸುಮ್ಮನಿರು ಮಕ್ಳಿಲ್ದಾರಿಲ್ಲ ಅಂತಾರೆ ಹೆಂಗೇನೆ ಇಲ್ಲಪ್ಪೋ ನಮಗೆ ಮಕ್ಕಳಿಲ್ಲ ಅಂತಾರೆ ಹೆಂಗ ನೀನು ದೇವರು ಜಲ್ದಿ ಕೊಟ್ಟವನಿ ಸಂತೋಷ ಪಡು ಏನು ನೀನು ನಾನೆಲ್ಲ ನೋಡ್ಕೊಂತೀನಿ ನೀನೇನು ಹಾಲೊಂದು ಕುಡಿಸ್ಕೊಡು ನಾನೆಲ್ಲ ಆಡಿಸ್ತೀನಿ ತೂಗ್ತೀನಿ ಹಾಕಿ ನಾನೆಲ್ಲ ನೋಡ್ಕೊಂತೀನಿ ನಾನು ಇಲ್ವಿ ನನ್ನ ಮೊಮ್ಮಕ್ಳನ್ನ ನೋಡ್ಕೋಬೇಕು ನನ್ನ ಮೊಮ್ಮಕ್ಳಿಗೆ ಸಾಕ್ಬೇಕಂತ ನನಗೆ ಬೋಲ್ ಆಸೆ ಐತಿ ನೋಡ್ರಿ ಹೇಳಿ ಅಂದರೆ ಹೆಂಗೆ ಮಾತಾಡ್ತಾಳೆ ಇವಳು ಸುಸು ಇಲ್ಲಿ ನೋಡಿಲಿ ನಾನು ಇದಕ್ಕೋಸ್ಕರನೇ ಕಾಯ್ತಾ ಇದ್ದೆ ಗೊತ್ತಾ ನಿನಗೇನಾದರೂ ಒಂದು ಸರ್ಪ್ರೈಸ್ ಕೊಡೋಣ ಅಂತೇಳಿ ಇದಕ್ಕಾಗಿನೇ ಕಾಯ್ತಾ ಇದ್ದೆ ಕೊನೆಗೂ ನೀನು ಸರ್ಪ್ರೈಸ್ ಕೊಟ್ಬಿಟ್ಟಲ್ಲ ನಾನು ಕೊಡ್ತೀನಿ ಇಷ್ಟರಾಗೇನೆ ಯಾಕೆ ಅವನೇ ವಾಂತಿ ಮಾಡಿಬಿಟ್ಟವಳೆ ಶಾರದಾ ತುಂಬ ಫಾಸ್ಟ್ ಅವರು ನಮ್ಮ ಸುಸ್ಸು ಸಕಲೇಶಣ್ಣ ಅಂದರೆ ಏನು ಸುಮ್ಮನೆನಾ ಅವ್ರು ಫುಲ್ ಫಾಸ್ಟ್ ಅದಕ್ಕೆ ಬೇಗ ಗುಡ್ ನ್ಯೂಸ್ ಕೊಟ್ಬಿಟ್ಟಿದ್ದಾರೆ ಬಿಡು ಗುಡ್ ನ್ಯೂಸ್ ಕೊಟ್ಟಿದ್ದೆ ಒಳ್ಳೇದಾಯಿತು ಅವ ಅಣ್ಣ ಕಾಯ್ತಾ ಇದ್ದ ಅನಿಸುತ್ತೆ ಬೇಗ ಆದರೆ ಅತ್ಲಾಗೆ ನಾನು ಮಾಡೋ ಕೆಲಸದ್ದೆಲ್ಲ ಹೇಳ್ಬಿಡ್ಬೋದು ಅಂತ ಹೇಳಿ ಮಕ್ಕಳಾಗ ಸುಮ್ಮನೆ ಇರ್ತಾಳೆ ಇಲ್ಲ ಅಂತಂದರೆ ಬೇಕಾದ್ರೆ ಇವನ್ಗೂ ಡೈವರ್ಸ್ ಕೊಟ್ಟು ಇನ್ನೊಬ್ಬನ ಜೊತೆ ಯಾರ ಜೊತೆನಾದರೂ ಹೋಗ್ತಾಳೆ ಇವಳು ಅಂತವಳು ಅದಕ್ಕೆ ಮತ್ತೆ ಹೆಂಗೂ ವಾಂತಿ ಮಾಡುವಾಗ ಆಯ್ತಲ್ಲ ಬಿಡು ವಾಂತಿ ಮಾಡಿದಾಳೆ ಇವತ್ತು ನಮಗೂ ಖುಷಿನೇ
ಅಲ್ಲ ಸಕ್ಲೇಶ್, ಮಕ್ಳನ್ನ ಸಾಕೋದು ತುಂಬ ಕಷ್ಟ ಈಗಿನ ಮಕ್ಳನ್ನ. ಯಪ್ಪ ತುಂಬ ಆಟ ಮಾಡ್ತವೆ. ಅಯ್ಯೋ ಆಟ ಮಾಡ್ತಾ ಇರ್ಬೇಕಾದ್ರೆ ಅಯ್ಯೋ ಅವಕ್ಕಂತೂ ಏನು ಕೊಡಿಸ್ಬೇಕು ಏನು ಕೊಡಬೇಕು ಅನ್ನೋದೇ ಗೊತ್ತಾಗಲ್ಲ. ಮಕ್ಳು ಸಾಕೋದು ತುಂಬ ಕಷ್ಟ ಸಕ್ಲೇಶ್. ಅಯ್ಯೋ ಮಕ್ಳು ಸಾಕೋದಕ್ಕೆ ಆಗೋದಿಲ್ಲ ಇವಾಗ. ನನಗಂತೂ ನಿದ್ದೆ ಕಟ್ಟೋಕ್ಕಾಗಲ್ಲ, ನನಗೆ ನಿದ್ದೆ ಬೇರೆ. ಸುಮ್ಮನಿರು ಸೂಸು. ನೋಡು, ನೀನು ಹಂಗೆ ಮಾತಾಡ್ಬಿಟ್ರೆ ಸರಿಯಾಗಿ ಬಿಟ್ಬಿಡ್ತೀನಿ. ನನಗೇನು ಕಡಿಮೆ ಆಗೈತಾ? ನಾವೇನು ಮಾಡಿದ್ರೆ ಏನಕ್ಕೆ ಬಂದಂಗೆ? ಹಾಂ, ನಾವೇನು ಕೆಲಸ ಮಾಡಿ ಏನು ದುಡಿದ್ರೆ ಏನಕ್ಕೆ ಬಂದಂಗೆ ಹೇಳು? ಮಕ್ಕಳಾಗ್ದಿಲ್ಲ ಅಂತಂದರೆ ಯಾಕೆ ಸುಸ್ಸು ಹಂಗೆ ವಾಂತಿ ಮಾಡ್ಕೊಂಡು ಚೆನ್ನಾಗಿಲ್ವೇ ಮಂಗಳಕಯ್ಯ? ಚೆನ್ನಾಗಿದ್ದಾಳೆ ಕಣಿ ಸಿಂಧಮ್ಮ. ಇವಾಗ ಅವಳು ಪ್ರೆಗ್ನೆಂಟು, ತಾಯಿ ಆಗ್ತಾ ಇದ್ದಾಳೆ. ಅದಕ್ಕೇನೆ ವಾಂತಿ ಮಾಡ್ಕೊಂಡವಳೆ. ಅವಳು ಇನ್ನು ಈಗಲೇ ಬೇಡ, ಮಕ್ಕಳು ಆಟ ಮಾಡ್ತೇವೆ ನೋಡ್ಕೊಬೇಕಾಗಲ್ಲ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ನಾನು ಇದ್ದಂಗೆ ಸಾಕ್ತೀನಮ್ಮ, ನಾನು ನಿಮ್ಗಿದ್ದಂಗೆ ಅಂತ ಹೇಳಿ ಹೇಳ್ತಾ ಇದ್ದೀನಿ. ನಮ್ಮ ಕೈಲಿ ನೋಡ್ಕೊಬೇಕಾಗಲ್ವೇ ಹುಡುಗರನ್ನ? ಗರ್ಮ ನೋಡ್ಕೋಬೋದು. ಆಮೇಲೆ ಹೆಂಗೆ ಬೆಳಕೊಂಬ್ತವೆ. ನೀನು ಇವಳು ಎದ್ದಾಳ್ಬೇಕು, ರಾತ್ರಿ ಎಲ್ಲನ ತೂಗಬೇಕು, ಅವೆಲ್ಲ ಆಟ ಮಾಡ್ತಾವೆ, ಅವಳ್ತಾವೆ ಅಂತಾಳೆ. ನೋಡಮ್ಮ ಹಿಂಗಾದ್ರೆ ಹೆಂಗೆ? ವಾಸಿ ನಿನಗೆಲ್ಲ ವಾಸಿ ಐತೇನು? ಅದೇ ಆತ ಆಗಿತ್ತಲ್ಲ ಊಟ ತಲೆಯಾಗೆಲ್ಲನ. ಈಗ ಔಷಧ ತಿಂದಾಗಿಂದ ಎಲ್ಲ ಹೋಗೈತಲ್ಲ, ಕಪ್ಪಗಾಗಿತ್ತ ಎಲ್ಲ ಅವ್ರು ಕೊಟ್ಟಿದ್ರು. ಅದು ಯಾತ ಹಚ್ಕೊಂಡೆಲ್ಲ ಸ್ನಾನ ಮಾಡಿದಾಗಿಂದ ಉದ್ರೋಗೈತೆ. ಇಂದನ ಸ್ವಲ್ಪನ ಆಗುತ್ತೆ ಅಲ್ಲೆದಲ್ಲೇನೆ. ಏನು ಮಾಡೋದು? ಎಣ್ಣೆಗಳದ್ದು ಏನು ತಿನ್ನಂಗಿಲ್ಲ ಅಂತೆ, ಎಣ್ಣೆ ಪದಾರ್ಥನೇ ಮುಟ್ಟಂಗಿಲ್ವಂತೆ. ಎಣ್ಣೆದೇನಂತ ತಿಂದರೆ ತಿರುಗಿ ಸ್ಟಾರ್ಟ್ ಆಗುತ್ತೆ, ಹಂಗಾಗೈತೆ. ಅದಕ್ಕೆ ಈ ಸತಿ ಓದಕ್ಕೆ ಕೇಳ್ಕೊಂಬರ್ಬೇಕು. ಹೆಂಗೆ ಬತ್ಲ ವಾಸಿ ಆಯಿತು. ನನಗೆ ಆಗಿದ್ದು ನೋಡಿದ್ರೆ ಭಯವಾಗಿತ್ತು. ಬೇಗ ಗುಡ್ ನ್ಯೂಸ್ ಕೊಟ್ಬಿಟ್ಲು ಕಣ ಗೀತಕ್ಕ. ಅವರಿಬ್ರು ಫುಲ್ ಫಾಸ್ಟ್ ಕಣೆ. ನೀನು ಹೇಳ್ದಂಗೆ ತುಂಬ ಅಂದರೆ ತುಂಬ ಫಾಸ್ಟ್. ಅಲ್ಲ, ಮದುವೆಗೆ ಎಷ್ಟು ದಿವಸ ಆಗೈತೆ ಇನ್ನೂ? ಮದುವೆ ಆಗಿನ್ನೂ ಸ್ವಲ್ಪ ದಿನನಾದರೂ ಆಗಿಲ್ಲ. ಮದುವೆ ಆಗಿನ್ನೂ ಒಂದು 2-3 ತಿಂಗಳು ಆಗೈತೆ ಅಷ್ಟೇನೆ. ಒಳ್ಳೆ 1 ತಿಂಗಳು ಆಗ್ಬಿಡ್ತಾ? ಬಿಡು, ಆಗ್ಲಿ ಹೇಳು. ಇಲ್ಲಪ್ಪ ಅಂತಾರೆ ಹೆಂಗೋ ಅತ್ಲಾಗೆ. ಆಗಲಿ, ಚೆನ್ನಾಗಿರಲಿ, ಮಕ್ಕಳಾಗಲಿ. ಮಕ್ಕಳಾದ್ಮೇಲೆ ಗೊತ್ತಾಗೋದು ಅವಳಿಗೆ ಕಷ್ಟ ಸುಖ ಅಂದರೆ ಏನು, ಮಕ್ಕಳು ಸಾಕೋದು ಅದೆಲ್ಲ ಇರುತ್ತೆ. ಸುಮ್ಮನಿರು ಬಿಡು ಸುಸ್ಸು. ಆದರೂ ಆಗಲಿ ನೋಡು, ನಮ್ಮ ಸಂಗೀತಕ್ಕರನ್ನೇ ನೋಡಲ್ವೇ? ಮಕ್ಕಳಾಗಿಲ್ಲ ಅಂತ ಎಷ್ಟು ದಿವಸ ಅವರು ಕಷ್ಟಪಟ್ಟರು, ಎಷ್ಟು ಹಾಸ್ಪಿಟ್ಲಿಗೆ ತೋರಿಸ್ಕೊಂಡ್ರು. ಯಪ್ಪ, ಎಷ್ಟು ಸತಿ ತೋರಿಸ್ಕೊಂಡ್ರು ಗೊತ್ತಾ ಅವ್ರ ಹಾಸ್ಪಿಟ್ಲಿಗೆ? ಆಗಲೇ ಇಲ್ಲ ಕೊನೆಗೂ. ಈಗ ತಿರ್ಗಾ ಪ್ರೆಗ್ನೆಂಟ್ ಅಂತ ಹೇಳವ್ರೆ. ಅದಾಗೋವರೆಗೂ ಏನು ನೆಚ್ಚಿಗೆ ಇಲ್ಲ. ಅವ್ರಿಗೂ ಯಾಕಂತಂದರೆ ಬರೀ ಹಂಗೆ ಆಗ್ತಿರ್ತಾವಲ್ಲ, ಒಟ್ಟಿನಲ್ಲಿ ಆಗೋವರೆಗೂ ಅವ್ರಿಗೆ ಗ್ಯಾರಂಟಿ ಇರೋದಿಲ್ಲ ಆಗ್ತಾವೋ ಇಲ್ವೋ ಅಂತ ಹೇಳಿ. ಸುಸ್ಸು, ಬಾ ಒಳಗಡೆ ಬಾ, ಊಟ ಮಾಡಿಸ್ತೀನಿ ಬಾ. ಊಟ ಮಾಡು ಚೆನ್ನಾಗಿ. ನಿನಗೇನು ಬೇಕು ಹೇಳು, ನಾನೆಲ್ಲ ತಗೊಂಬರ್ತೀನಿ. ಇವತ್ತು ಖುಷಿನೋ ಖುಷಿ ನನಗೆ. ನಮ್ಮ ಸುಸ್ಸು ತಾಯಿ ಆಗ್ತಾ ಇರೋದು ಕೇಳಿ. ಅಯ್ಯೋ ನಿಮ್ಗೇನಪ್ಪ ಖುಷಿ? ನನಗೆ ಎಷ್ಟು ಕಷ್ಟ ಗೊತ್ತಾ ಮಕ್ಕಳು ಸಾಕೋದು. ನಾನೇ ನೋಡಿದ್ದೀನಿ ಯಾರು ನನ್ನ. ರಾತ್ರಿ ಎಲ್ಲ ಅಳ್ತವಂಗೇನೆ. ನಮ್ಮ ಮನೆಯಿಂದ ಒಂದು ಪಾಪು ಐತಲ್ಲ, ಅದು ರಾತ್ರಿ ಎಲ್ಲ ಬಡ್ಕೋ ಅಳುತ್ತೆ. ರಾತ್ರಿ ಎಲ್ಲ ಅಳ್ತಾ ಇರುತ್ತೆ. ಅವರು ರಾತ್ರಿ ಎಲ್ಲ ಸಮಾಧಾನ ಮಾಡ್ತಿರ್ತಾರೆ, ರಾತ್ರಿ ಎಲ್ಲ ಜೋಲಿಗೆ ಹಾಕ್ತಾ ಹೋಗ್ತಿರ್ತಾರೆ, ಎಲ್ಲ ಅಳ್ತಾ ಇರ್ತಾರೆ. ನನಗೆ ಹಂಗೆ ಮಾಡೋಕ್ಕಾಗಲ್ವಲ್ಲ. ನಾನಿರ್ತೀನಿ, ಅತ್ತೆ ಇರುತ್ತೆ. ಅಲ್ಲ, ನನಗೇನು ಕಮ್ಮಿ ಆಗೈತೆ? ಹಾಂ, ನೀನು ನೋಡು ಸುಸು, ಹೆಂಗೆ ನೀನು ಬೇಜಾರಾಗ್ತೀಯ? ನೀನು ಸುಮ್ಕಿರು. ಇನ್ನೇನು ತಲೆ ಕೆಡಿಸ್ಕೋಬೇಡ. ಇವತ್ತು ಖುಷಿನೋ ಖುಷಿ. ನೀನು ಸ್ವೀಟ್ ತೊಗೊಂಬರ್ಕೊಡ್ತೀನಿ ಅತ್ತೆ. ನಾನು ಈಗಲೇ ಹೋಗಿ ಸ್ವೀಟ್ ತೊಗೊಂಡು ಬರ್ತೀನಿ ಅತ್ತೆ. ನೋಡು, ಅಳಿಯಂದ್ರಿಗೆ ಯೋಡ್ ಖುಷಿಯಾಗೈತಿ. ನೀನು ಅದಕ್ಕೆ ಏನು ಬೇಜಾರಾಗ್ತೀಯ? ಬೇಜಾರಾಗಬಾರ್ದು, ಸುಮ್ಕಿರು. ಸ್ವೀಟ್ ಬೇರೆ ಬರುತ್ತಂತೆ ಗೀತಕ್ಕ. ನಾವು ಸ್ವೀಟ್ ತಿಂಬಕ್ಕಿಲ್ಲೇ ಕೂತ್ಕೊಂಡಿರೋಣ. ಎಂಥ ಸ್ವೀಟ್ ತರ್ಬೋದಮ್ಮ? ಇವತ್ತು ಖುಷಿ ಆಗ್ಬಿಟ್ಟೈತೆ ಕಣೆ ಅವ ಅಣ್ಣನಿಗೆ. ಫುಲ್ ಖುಷಿ. ಇಷ್ಟು ದಿವಸ ಅದಕ್ಕೆ ಕಾಯ್ತಾ ಇದ್ದ. ಅವಣ್ಣ ಸುಸುಗೆ ಒಂದು ಮಗು ಆದರೆ ಸಾಕಪ್ಪ ಅಂತ ಹೇಳಿ ಕಾಯ್ತಾ ಇತ್ತು. ಇವಾಗ ನೋಡು ಎಲ್ಲ ಸರಿ ಹೋಗ್ತಾ ಐತೆ. ನಾವು ಸ್ವೀಟ್ ತಿಂಬನ್ ಕಣೆ. ಎಂಥದ್ದು ತರ್ತಾರೋ ಏನೋ ನೋಡೋಣ. ನಾವು ಕೇಳೋಣ, ನಮಗೂ ಸ್ವೀಟ್ ಕೊಡೋಣ ಅಂತ ಹೇಳಿ ಕೇಳೋಣ ತಡಿ. ಸ್ವೀಟ್ ತರಕ್ಕೆ ಹೋಗ್ತಾ ಇದ್ದಾರಂತೆ. ತಗೊಂಬರೋಗ್ರಿ ಹೇಳಿ ಅಂದರೆ ಎಲ್ಲರಿಗೂ ಕೊಡೋಕ್ಕಾಗುತ್ತೆ ನಮ್ಮ ಕೇರಿಗೆ. ಎಲ್ಲರಿಗೂ ಕೊಟ್ಟಾಗ ನಮ್ಮ ಸುಸು ತಾಯಿ ಆಗ್ತಾ ಇದ್ದಾಳೆ. ಅದಕ್ಕೆ ನಮ್ಮ ಅಳಿಯಂದರು ಎಷ್ಟು ಖುಷಿಪಟ್ಟರು ಅಂತ ಹೇಳಿ ಎಲ್ಲರೂ ನೋಡಪ್ಪ ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ ಸುಸನ್ನ ಅಂತೇಳಿ ತುಂಬ ಕೊಂಡಾಡ್ತಾರೆ. ತಗೊಂಬರೋಗ್ರಿ, ಎಲ್ಲರಿಗೂ ಕೊಡೋಕ್ಕಾಗುತ್ತೆ. ನಮ್ಮ ಸುಸು ತಾಯಿ ಆಗ್ತಾ ಇದ್ದಾಳೆ. ಬೇಗ ವರ್ಷ ತುಂಬ ಅಷ್ಟೊತ್ತಿಗೆ ಆಗ್ಬಿಡುತ್ತೆ. ಒಬ್ಬೊಬ್ಬರಿಗೆ ಮಕ್ಳ ಭಾಗ್ಯ ಬೇಗ ಇರುತ್ತಂತೆ. ಒಬ್ಬೊಬ್ಬರಿಗೆ ದೂರ್ಲು ಫಲ ಇರುತ್ತಂತೆ. ನನಗೇನೋ 1 ವರ್ಷದೊಳಗೇ ಆಗಿಬಿಟ್ಟಿತ್ತು. ಅದಕ್ಕೇ ನಮ್ಮ ಸುಸುಗೂ 1 ವರ್ಷದೊಳಗೇ ಆಗುತ್ತೆ.
ನೋಡ್ರಿ ಯಾರಿಗೆ ಆಗಲಿ ದೇವ್ರಮ್ಮನ ಕಂಡುಬಿಟ್ರೆ ಎಷ್ಟೊತ್ತು ನಮ್ಮ ಸೊಸೆಗೆ ಎಷ್ಟು ಬೇಗ ಮಕ್ಕಳಾಗ್ತಾ ಇದ್ದಾವೆ. ನಮ್ಗಂತೂ ತುಂಬ ಖುಷಿ ಆಯ್ತಪ್ಪ. ನೋಡ್ತಾ ಇರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.